ತಾಲೂಕಿನಲ್ಲಿ ಬಿತ್ತನೆಗೆ ಕಾಲ ಆರಂಭವಾಗುತ್ತಿರುವಾಗಲೇ ಯೂರಿಯಾ ಗೊಬ್ಬರದ ಅಭಾವ ಗೋಚರವಾಗುತ್ತಿದೆ. ಅನೇಕ ಖಾಸಗಿ ಅಂಗಡಿಗಳಲ್ಲಿ ಗೊಬ್ಬರ ಲಭ್ಯವಿಲ್ಲದ ಕಾರಣ ಕಾಳಸಂತೆಯಲ್ಲಿ ದುಪ್ಪಟ್ಟು ಬೆಲೆಗೆ ಮಾರಾಟ ನಡೆಯುತ್ತಿದೆ ಎಂದು ರೈತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಆಶ್ರಯದಲ್ಲಿ ರೈತ ಮುಖಂಡ ಹಾಗೂ ತಾಲೂಕು ಕಾರ್ಯಾಧ್ಯಕ್ಷ ಬಿಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ರೈತರು ಶುಕ್ರವಾರ ತಹಶೀಲ್ದಾರ್ ಹಾಗೂ ಕೃಷಿ ಇಲಾಖೆಗೆ ಪ್ರತ್ಯೇಕವಾಗಿ ಮನವಿಯನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಬಿಬಿ ಪಾಟೀಲ್ ಅವರು, ಮುದ್ದೇಬಿಹಾಳ್ ತಾಲೂಕಿನ ರೈತರು ಭೂಮಿ ಹದ ಮಾಡಿ ಬಿತ್ತನೆಗೆ ಸಜ್ಜಾಗಿದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು 11 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಮತ್ತು ಡಿಎಪಿ ಗೊಬ್ಬರ ಅವಶ್ಯಕವಿದೆ. ಆದರೆ ಸಹಕಾರವಿಲ್ಲದ ಪೋಷಣೆ ಮತ್ತು ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟ ನಡೆಯುತ್ತಿದೆ ಎಂದು ಗಂಭೀರ ಆರೋಪವನ್ನ ಮಾಡಿದರು. ಬಿತ್ತನೆಯ ಸಮಯದಲ್ಲಿ ನ್ಯಾನೋ ಗೊಬ್ಬರ ಬಳಸುವಂತೆ ಸರ್ಕಾರ ಒತ್ತಾಯಿಸುತ್ತಿದೆ. ಆದರೆ ಅದು ದುಬಾರಿಯಾಗಿದೆ. ರೈತರಿಗೆ ಮುಂಚಿತವಾಗಿ ಮಾಹಿತಿಯನ್ನು ನೀಡದೆ ಹಠಾತ್ ಬದಲಾವಣೆ ಮಾಡಲು ಸಾಧ್ಯವಿಲ್ಲವೆಂದರು. ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ. ಯಾಕಂತಂದ್ರೆ ಇವತ್ತು ನಮ್ಮ ಭಾಗದ ಎಲ್ಲ ರೈತರು ಈ ಮುಂಗಾರು ಹಂಗಾಮಿನಲ್ಲಿ ತಮ್ಮ ಜಮೀನುಗಳನ್ನು ರೆಡಿ ಮಾಡ್ಕೊಂಡು ಈಗ ಬಿತ್ತನೆಗೆ ತಯಾರಾಗಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಸುಮಾರು 11 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಕೊರತೆಯಾಗಿದೆ. ಅದರಲ್ಲಿ ವಿಶೇಷವಾಗಿ ಯೂರಿಯಾ ಮತ್ತು ಡಿಎಪಿ ಇವು ನಮ್ಮ ರೈತರಿಗೆ ಬಿತ್ತಲಿಕ್ಕೆ ಈಗ ಅದು ಭಾಳ ಅತ್ಯವಶ್ಯಕ ಅದ. ಆದರೆ ಪ್ರತಿಯೊಂದು ನಾವು ಇಲ್ಲಿ ಅಂಗಡಿಯಲ್ಲಿ ವಿಚಾರಿಸಲಾಗಿ ಯೂರಿಯಾ ಸಿಗ್ತಾ ಇಲ್ಲ. ಆದರೆ ಅದು ಕಾಳ ಸಂತೆಯಲ್ಲಿ ಮಾರಾಟ ಆಗುವುದು ಬೆಳಕಿಗೆ ಬಂದದ. ಇವತ್ತು ಕಾಳ ಸಂತೆಯಲ್ಲಿ ಒಂದು ಚೀಲಕ್ಕೆ ನಮ್ಗೆ 265 ರೂಪಾಯಿ ಇದ್ದಿದ್ದು ಸುಮಾರು 500 ರೂಪಾಯಿ 600 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಇದರ ಬಗ್ಗೆ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ. ಇದರ ಬಗ್ಗೆ ಅವರು ಕಾಳಜಿ ವಹಿಸಿ ರೈತರಿಗೆ ಸೂಕ್ತ ಸಮಯದಲ್ಲಿ ಒದಗಿಸಬೇಕಾಗಿತ್ತು. ಇಂಥವನ್ನು ಇಂಥ ಸರ್ಕಾರ ಮತ್ತು ಕೃಷಿ ಇಲಾಖೆ ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮ ವಹಿಸಬೇಕು. ಅವರು 2 ತಿಂಗಳ ಮುಂಚೆಗೆ ಸರಿಯಾಗಿ ದಾಸ್ತಾನು ಆಗೋದಿಲ್ಲ, ಗೊಬ್ಬರ ದಾಸ್ತಾನು ಆಗೋದಿಲ್ಲ. ರೈತರಿಗೆ ನಾವು ಸರಿಯಾಗಿ ಅವರ ಟೈಮಿಗೆ ನಾವು ಗೊಬ್ಬರವನ್ನು ಅವರಿಗೆ ಸಪ್ಲೈ ಮಾಡಬೇಕು ಅನ್ನೋದು ಒಂದು ವಿಚಾರ ಸರ್ಕಾರಕ್ಕೆ ಇರಬೇಕು ಮತ್ತು ಕೃಷಿ ಇಲಾಖೆಗಳಿಗಿರಬೇಕು. ಅಲ್ಲಿ ಹೋಗಿ ಕೇಳಿದ್ರೆ ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ ಅವ್ರ ಹತ್ರ ಯಾವುದೇ ಉತ್ತರ ಇಲ್ಲ. ಈ ರೀತಿ ಆತಪ್ಪ ಅಂದ್ರೆ ರೈತರಿಗೆ ಮೊದಲೇ ಸರಿಯಾಗಿ ಮಳೆ ಬರ್ತಾ ಇಲ್ಲ, ಸರಿಯಾಗಿ ಕೆನಾಲ್ಗಳಿಗೆ ನೀರು ಬರ್ತಾ ಇಲ್ಲ. ಆಮೇಲೆ ಈ ಗೊಬ್ಬರದ ಒಂದು ಕೊರತೆ ಹೀಗಾಯ್ತಪ್ಪ ಅಂತಂದ್ರೆ ರೈತರ ಮೇಲೆ ಇದೊಂದು ದೌರ್ಜನ್ಯ ಅಂತ ನನ್ಗೆ ಅನ್ಸಕತ್ತದ. ಈ ರೀತಿ ಮುಂದುವರೆದ್ರಪ್ಪ ಅಂತಂದ್ರೆ ರೈತರ ಆತ್ಮಹತ್ಯೆಗಳು ಯಾಕೆ ಆಗ್ತಾವ ಅಂತಂದ್ರೆ ಇದು ಜಲ್ವಂತ ಉದಾಹರಣೆ. ನಾನು ಇದು ಹೇಳ್ತಾ ಇರೋ ಸರ್ಕಾರಕ್ಕೆ ಒಂದು ಮನವಿ ಏನಪ್ಪಾ ಅಂದ್ರೆ ಕೂಡಲೇ ಯಾವುದೇ ಒಂದು ವ್ಯವಸ್ಥೆ ಮಾಡಿಕೊಂಡು ರೈತರಿಗೆ ಕೂಡಲೇ ಗೊಬ್ಬರ ಸಿಗೋಂಗ ಯೂರಿಯಾ ಮತ್ತು ಡಿಎಪಿ ಸಿಗೋಂಗ ವ್ಯವಸ್ಥೆ ಮಾಡ್ಬೇಕಂತ ನಾನು ಎಲ್ಲರಲ್ಲಿ ಸರ್ಕಾರಕ್ಕೆ ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ಸಲ್ಲಿಸ್ತೇನೆ. ಅದನ್ನು ಯೂಸ್ ಮಾಡ್ರಿ ಅಂತ ಸರ್ಕಾರನೇ ಅದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದೆ. ಈಗ ಯೂರಿಯಾ ಡಿಎಪಿ ಮೊದಲು ಯೂಸ್ ಮಾಡ್ತಾ ಇದ್ವಿ ನಾವು. ಈ ನ್ಯಾನೋ ಗೊಬ್ಬರ ಅದು 600 ರೂಪಾಯಿ, ಇದು 260. ಇದು ರೈತರಿಗೆ ಹೊರೆ ಆಗ್ತದ ಅನ್ನೋದು ಸರ್ಕಾರಕ್ಕೆ ಪ್ರಜ್ಞೆಯಲ್ಲಿ ಇರಬೇಕು. ಆದರೆ ಈ ಥರ ದ್ವಂದ್ವ ನೀತಿಯನ್ನು ಅನುಸರಿಸಿ ಅದು ಬಿದ್ದು ಟೈಮ್ದಾಗ ಇದು ಮೊದಲೇ ಅನೌನ್ಸ್ ಮಾಡಬೇಕು. ಅವರು ಇದ್ರ ಬಗ್ಗೆ ಪ್ರಯೋಗಗಳನ್ನು ಮಾಡಬೇಕು. ಪ್ರಯೋಗಗಳನ್ನು ಮಾಡಿ ಅದು ಸಕ್ಸಸ್ ಆಯ್ತು ಇಲ್ಲ ಅನ್ನೋದು ಆದ್ಮೇಲೆ ರೈತರು ಉಪಯೋಗ ಮಾಡ್ತಾರೆ. ಒಮ್ಮೆ ಮಾರ್ಕೆಟ್ಗಳಿಗೆ ಹೋಗಿ ನೀವು ನ್ಯಾನೋ ಗೊಬ್ಬರ ಯೂಸ್ ಮಾಡುವಂತಂದ್ರೆ ಹೆಂಗೆ ಅಂದ್ರೆ ಇಷ್ಟು ದಿವಸ ಆದರೂ ನಮ್ಮ ರೈತರು ಮುಗ್ಧ ರೈತರು ನಮ್ಮ ತಾಲೂಕದಲ್ಲಿ ಪ್ರತಿಯೊಂದು ಅಂಗಡಿಯಲ್ಲೇ ಗೊಬ್ಬರ ಎಷ್ಟು ಬಂದೈತೆ ಅನ್ನೋದು ಎಲ್ಲ ನಮ್ಮ ಕೃಷಿ ಆಫೀಸಲ್ಲಿ ಎಲ್ಲ ಗೊತ್ತಿರುತ್ತೆ. ಎಷ್ಟು ರೇಟ್ ಬಂತು, ನಮ್ಮ ಯೂರಿಯಾ ಎಷ್ಟು ಬಂತು, DAP ಎಷ್ಟು ಬಂತು, ಇನ್ನುಳಿದ ಗೊಬ್ಬರ ಎಷ್ಟು ಬಂತು ಎಲ್ಲ ಗೊತ್ತಿರುತ್ತೆ. ಇದು ಗುರ್ತಿದ್ರು ರೈತರು ಗೊಬ್ಬರ ಕೇಳಕ್ಕೆ ಹೋದ್ಕೊಳ್ಳೇನ ಇಲ್ರಿ ಅಂತಾರೆ. ನೋಡ್ರಿ ನಮಗೊಂದು 4 ಪ್ಯಾಕೆಟ್ ಬೇಕಾಗ್ಯಾವ ಅಂದ್ಕೊಳ್ಳೇನ 400-500 ರೂಪಾಯಿ ಕೊಟ್ಟರೆ ಐತಿ ಅಂತಾರೆ. 160 ರೂಪಾಯಿ 265 ರೂಪಾಯಿ ತೊಗೊತಿದ್ರು ಮೊದಲ. ಅಷ್ಟು ತೊಗೊಳ್ಳೇಬೇಕಾಗಿತ್ತು. ಇಷ್ಟೆಲ್ಲ ನಾವು ತೊಗೊಂಡು ಕೃಷಿ ಆಫೀಸ್ದವ್ರಿಗೆ ತಿಳಿಸಿದ್ರಂದ್ರೆ ನೀವು ಯಾರು ಕೇಳ್ಯಾರಿ ಹೆಚ್ಚಿಗೆ ಅವ್ರನ್ನ ತೋರಿಸ್ರಿ ಅಂತಾರೆ. ಈಗೊಬ್ಬ ನಾವು ರೈತ ನನಗೆ ಬಗಳಾಕ್ ಬರ್ತಿತ್ತಂದ್ರೆ ನಾಯಿ ಯಾಕೆ ಸಾಕ್ತಿದ್ದೆ ಅಂತ ನಾನು. ಈ ವೇಳೆ ಕೃಷಿ ಸಹಾಯಕ ನಿರ್ದೇಶಕ ಅಧಿಕಾರಿ SD ಬಾವಿಕಟ್ಟಿಯವರು ರೈತರಿಂದ ಮನವಿಯನ್ನು ಸ್ವೀಕರಿಸಿ ತಾಲೂಕಿನಲ್ಲಿ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡುತ್ತಿದ್ದು ಕಂಡುಬಂದರೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ. ಪ್ರತಿ ರೈತನಿಗೆ 2 ಚೀಲ ರಸಗೊಬ್ಬರ ನೀಡುವಂತೆ ನಿರ್ದೇಶಿಸಲಾಗಿದೆ. ನ್ಯಾನೋ ಗೊಬ್ಬರ ಬಳಕೆಯ ಕುರಿತು ರೈತರಲ್ಲಿ ಜಾಗೃತಿಯನ್ನ ಮೂಡಿಸಲಾಗುವುದು ಎಂದರು. ಸ್ವಲ್ಪ ಆದರೆ ಎಲ್ಲ ರೈತರಿಗೆ ಒಮ್ಮೆಗೆ 10 ಪ್ಯಾಕೆಟ್ 5 ಪ್ಯಾಕೆಟ್ ಕೇಳಿದ್ರೆ ಅಷ್ಟು ಪೂರೈಕೆ ಮಾಡೋಕ್ಕಾಗಿಲ್ಲ. ನಾವೇನು ಮಾಡ್ತೀವಿ ಬಂದಂಥ ರಸಗೊಬ್ಬರನೂ ಒಬ್ಬೊಬ್ಬ ರೈತರಿಗೆ 2 ಪ್ಯಾಕೆಟ್ ವಿತರಣೆ ಮಾಡಿ ಸ್ವಲ್ಪ ಮಾವು ಕಡಿಮೆ ಮಾಡೋಕತ್ತೇವೆ. ಅದಕ್ಕೆ ರೈತ ಸಂಘದ ಮನವಿಯನ್ನು ನಾವು ನಮ್ಮ ಜಿಲ್ಲಾ ಜಂಟಿ ಪರಿಷ್ಕರೆ ನಮ್ಮ ತಾಲೂಕಿಗೆ ಬೇಕಾದಂಥ ರಸಗೊಬ್ಬರವನ್ನು ನಾವು ತರ್ಸೋಕ್ಕೆ ಪ್ರಯತ್ನ ಮಾಡ್ತೇವೆ. ಹೆಚ್ಚಿನ ದರದಲ್ಲಿ ಮಾರಾಟ ಮಾಡ್ತಾರೆ. ನಾವು ಆಲ್ರೆಡಿ ಈಗ ವಿಸಿಟ್ ಮಾಡಾಕತ್ತೇವೆ.
ಯಾವ ಕಂಡು ಬಂದ್ರೆ ಪರವಾನಗಿಯನ್ನು ರದ್ದು ಮಾಡಿ ಅವ್ರ ಮೇಲೆ ಕಟ್ಟಿಗೆ ಕ್ರಮ ಕೈಗೊಂಡು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡ್ಕೆರೆ ನಾವೆಲ್ಲ ಇದು ಮಾಡ್ತೇವೆ ಅಂತ ಹೇಳಿ. ಯಾರು ಕಂಡು ಬಂದು ಸರ್ ನಿಮಗೆಲ್ಲರ ಇಲ್ಲಿವರೆಗೆ ಯಾವ ಕಂಡು ಬಂದಿಲ್ಲ ರೀ. ಹಂಗೇನು 268 ರೂಪಾಯಿ DAP ಐತಿ, ಇದು ಸಾರಿ ಯೂರಿಯಾ ಐತಿ. 70 ರೂಪಾಯಿ ಥರ ಮಾಡಂಗಿಲ್ಲ. 3 ಈಗ ಅವ್ರ ರೈತರು ಆರೋಪ ಮಾಡ್ದಂಗೆ ನೀವೆಲ್ಲರೂ ಹಿಡಿದು ಇದು ಮಾಡಿದ್ದೀವಿ. ನಮ್ಮಲ್ಲಿ ಯಾವ ಕಂಡು ಬಂದಿಲ್ಲ. ನಾವು 4 ಅಲ್ಲಾಡ ಹಾಕ್ತೀವಿ ರೀ. ಯಾವಾಗ ಶಾರ್ಟೇಜ್ ಅದು ಕಂಡು ಬಂದಿತ್ತು, ಈಗ ಬರ್ತೈತಿ ಬರೋದು ಹೋಗೈತೆ. ಅಷ್ಟೇನು ಬೇರೆ ಇದ್ರಾಗ ಅಂತ ಅಂದಿಲ್ಲ. DAP ಸ್ವಲ್ಪ ಕಡಿಮೆ ಐತಿ. ಅದಕ್ಕೆ ಇವರು ಹೇಳ್ದಂಗೆ ನ್ಯಾನೋ ಯೂರಿಯಾ ನ್ಯಾನೋ DAP ಬಳಸುತ್ತೆ ಸರ್ಕಾರ ಹೇಳೈತಿ. ಅದು ರೈತರಿಗೆ ಇದು ಅಂದ್ರೆ ನಾವು ತಿಳುವಳಿಕೆ ಕೊಡ್ತೀವಿ ಅಂತ ನ್ಯಾನೋ ಯೂರಿಯಾ ನ್ಯಾನೋ DAP ಬಗ್ಗೆ ಹ್ಯಾಂಡ್ಬಲ್ ಮಾಡ್ಕೊಂಡ್ರೆ ಮಾಡ್ತೀವಿ. ಮೆರಿಟ್ ಡಿಮೆರಿಟ್ ಕೇಳ್ತಾರೆ ಅವರು. ಅದು ಇದ್ರ ಬಗ್ಗೆ ನಾವು ಇಲಾಖೆ ಸರ್ಕಾರದಿಂದ ಕಾಂಪ್ಲೆಕ್ಸ್ ಮಾಡಿ ರೈತರಿಗೆ ನಮ್ಮ ರೈತ ಸಂಘಟನೆ ಮುಖಾಂತರ ನಮ್ಮ ಇಲಾಖೆ ಮುಖಾಂತರ ತಿಳುವಳಿಕೆ ಹೇಳಿ ರೈತರಿಗೆ ಅಭಾವ ಆಗದಂಗೆ ನಾವು ಹೆಚ್ಚಿನ ಮಟ್ಟದ ಪ್ರಯತ್ನ ಮಾಡ್ತೀವಿ. ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಬಾಗೇವಾಡಿ, ತಾಲೂಕಾ ಅಧ್ಯಕ್ಷ ಅಯ್ಯಪ್ಪ ಬಿದರಕುಂದಿ, ಗುರುಸಂಗಪ್ಪ ಹಂಡರ್ಗಲ್, ವಯಲ್ ಬಿರಾದಾರ್, ಬಾಲಪ್ಪ ಬಿಸಿಲ್ದನಿ, ವೀರಪ್ಪ ಮಡಿವಾಳರ್, ಬಸವರಾಜ್ ಹಿರೇಮಠ್, ರಾಜಶೇಖರ್ ದೊಡ್ಡಮನಿ, ಬಸವರಾಜ್ ಬ್ಯಾಲಾಳ್ ಸೇರಿದಂತೆ ತಾಲೂಕಿನ ಅನೇಕ ರೈತ ಮುಖಂಡರು ಭಾಗವಹಿಸಿದ್ದರು.